ನೂತನವಾಗಿ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ಗರ್ಭಗುಡಿಯ ಮುಖ್ಯ ದ್ವಾರ ಅನಾವರಣ. ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಬೂದಗವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನುಪಲು ಗ್ರಾಮದಲ್ಲಿ ಸುಮಾರು 45 ಲಕ್ಷಗಳ ವೆಚ್ಚದಲ್ಲಿ ನೂತನವಾಗಿ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನ ನಿರ್ಮಾಣ. ಸುಮಾರು 60 ವರ್ಷಗಳಿಂದ ಈ ಗ್ರಾಮದಲ್ಲಿ ಒಂದೇ ಒಂದು ದೇವಾಲಯವಿಲ್ಲದೆ, ಮೂಲಭೂತ ಸೌಕರ್ಯವಿಲ್ಲದೆ, ಗ್ರಾಮ ಅಭಿವೃದ್ಧಿ ಇಲ್ಲದೆ ಇದ್ದ ಕುಗ್ರಾಮದಲ್ಲಿ ಇದೀಗ ಸಂತಸದ ವಾತಾವರಣ. ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಬಾಳೆಹೊನ್ನೂರು ಕಾಸ ಶಾಖಾ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಎಳೆರಾಂಪುರ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿರವರ ಮಾರ್ಗದರ್ಶನದಲ್ಲಿ ದೇವಸ್ಥಾನ ನಿರ್ಮಾಣ. ಅಕ್ಕಪಕ್ಕದ ಗ್ರಾಮಸ್ಥರಿಂದ, ಸ್ಥಳೀಯ ಜನಪ್ರತಿನಿಧಿಗಳಿಂದ, ಸಾರ್ವಜನಿಕರ ಸಹಾಯ ಹಸ್ತದಿಂದ ದೇವಾಲಯ ನಿರ್ಮಾಣ. ಶ್ರೀ ಬಲಮುರಿ ಗಣಪತಿ ದೇವಾಲಯ ಅಭಿವೃದ್ಧಿಗೆ ದೇವಾಲಯ ಸಂಪೂರ್ಣವಾಗಿ ನಿರ್ಮಿಸಲು ದಾನಿಗಳು ಹೆಚ್ಚಿನ ಸಹಾಯ ಮಾಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದರು. ಹೆಸರು ಮಂಜುನಾಥ್. ಇದೇ ಗ್ರಾಮದ ಅನುಪಲು ಗ್ರಾಮದ ಗ್ರಾಮವಾಸಿ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಸುಮಾರು ಒಂದು 40ರಿಂದ 60 ವರ್ಷ ನಮ್ಮ ತಾತಾರು ತಂದೆಯರಿಂದ, ನಮ್ಮ ತಾತಾರ ಕಾಲದವರು ಎಲ್ಲ ಜೀವನ ಮಾಡಿದ್ದಾರೆ. ಆದರೂ ಒಂದು ದೇವಸ್ಥಾನ ಇಲ್ಲ. ಹಂಗಾಗಿ ನಾವು ಯುವಕರು, ನಮ್ಮ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ದೇವಸ್ಥಾನ ಮಾಡಬೇಕು. ನಾವು ಹಿಂಗೆ ಇದ್ರೆ ಇದೇ ಥರ ಇರ್ತೀವಿ, ಮೂಲವಾಸಿಗಳಾಗ್ಬಿಡ್ತೀವಿ ಅಂತೇಳಿ ಇವತ್ತಿನ ಕಾಲದಾಗೂ ನಾವು ಈ ಥರ ಇರೋದು ಬೇಡ ಅಂಥೇಳಿ ನಾವೊಂದು ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಮಾರ್ಗದರ್ಶನ ತೆಗೆದುಕೊಂಡು ಇಲ್ಲೊಂದು ದೇವಸ್ಥಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಂಗಾಗಿ ನಮ್ಮ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಬಾಳೆಹೊನ್ನೂರು ಶಿವಾಚಾರ್ಯ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಅವರ ಮಾರ್ಗದರ್ಶನ ತೆಗೆದುಕೊಂಡು ಇಲ್ಲೊಂದು ಗಣೇಶನ ದೇವಸ್ಥಾನ ಮಾಡ್ತಾಯಿದ್ದೀವಿ. ಹಂಗಾಗಿ ಇವತ್ತು ನಮ್ಮ ಗಣಪತಿ ದೇವಸ್ಥಾನದ ಮುಖ್ಯ ದ್ವಾರದ ಬಾಗಿಲವನ್ನು ಇಟ್ಟಿದ್ದೀವಿ. ಹಂಗಾಗಿ ನಮ್ಮ ಗ್ರಾಮ ಪಂಚಾಯಿತಿಗಳಾದ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಈ ಸಾಥ್ ಕೊಟ್ಟಿದ್ದಾರೆ. ಅದೇ ಮೂಲಕ ಈ ದೇವಸ್ಥಾನಕ್ಕೆ ತನು ಮನು ಧನ ಸಹಾಯವನ್ನು ಹೆಚ್ಚಿನದಾಗಿ ಈ ದೇವಸ್ಥಾನ, ಈ ಕುಗ್ರಾಮವನ್ನು ಬಹಳ ದೊಡ್ಡದಾಗಿ ಯಶಸ್ವಿಯಾಗಿ ನಮ್ಮನ್ನು ನಡೆಸಿಕೊಡಬೇಕಾಗಿ ಈ ಮೂಲಕ ಹಾಗೂ ಪತ್ರಕರ್ತರು ಮತ್ತು TV ಮಾಧ್ಯಮಗಳಿಗೂ ಇದು ನಾವು ಹೇಳಿರುವುದು ಈ ನಮ್ಮ ಕಳಕಳಿಯ ಪ್ರಾರ್ಥನೆ.